ಸರ್ಕಾರ ವಸತಿ ರಹಿತರಿಗೆ ಮನೆ ಕೊಡಲೇಬೇಕು ಅನ್ನೋ ಕಾರಣಕ್ಕೆ G+2 ಆಧಾರಿತ ಫ್ಲಾಟ್ ಹಂಚಿಕೆಗೆ ತಯಾರಿಗಳನ್ನ ಮಾಡ್ಕೊಳ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಫಲಾನುಭವಿಗಳಿಂದ 60,000 ರೂಪಾಯಿನ ಕೂಡ ಕಟ್ಟಿಸ್ಕೊಂಡಿತ್ತು. ಇವತ್ತು ಸಿಗಬಹುದು, ನಾಳೆ ಸಿಕ್ಕಿಬಿಡುತ್ತೆ ಮನೆ, ನಾವು ಹೊಸ ಮನೆಗಳಿಗೆ ಎಂಟ್ರಿ ಆಗಬಹುದು, ನಮಗೊಂದು ವಸತಿ ಸಿಕ್ಕಿಬಿಡುತ್ತೆ ಅಂತ ಏನು ಫಲಾನುಭವಿಗಳು ಎದುರು ನೋಡ್ತಾ ಇದ್ರಲ್ಲ, ಆ ಕನಸು ಕನಸಾಗೆ ಉಳಿತಾ ಇದೆಯಂತೆ. ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಚಿತ್ರದುರ್ಗ ಹೊರಭಾಗದ ಮೆದೆಹಳ್ಳಿ ಬಳಿಯ ಮೇಗಳಹಳ್ಳಿ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಇಲ್ಲಿನ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಮುಂದಾಗಿತ್ತು. ನಗರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ಮತ್ತು ವಸತಿ ವಂಚಿತರಿಗೆ G+2 ಯೋಜನೆಯಲ್ಲಿ ಮನೆ ಕಟ್ಟಿಕೊಡಲು ತಯಾರಿ ನಡೆಸಿತ್ತು. ಒಟ್ಟು 1001 ಮನೆ ನಿರ್ಮಾಣಕ್ಕೂ ಕೂಡ ಕಾಮಗಾರಿ ಆರಂಭವಾಗಿತ್ತು. ಆದರೆ ಕಾಮಗಾರಿ ಆರಂಭವಾಗಿ 5 ವರ್ಷ ಕಳೆದರೂ ಅಪಾರ್ಟ್ಮೆಂಟ್ ನಿರ್ಮಾಣ ಕಾರ್ಯ ಮಾತ್ರ ಮುಗಿದಿಲ್ಲ. ಮನೆ ನಿರ್ಮಾಣಕ್ಕೂ ಮುನ್ನವೇ ನಗರಸಭೆಗೆ ಫಲಾನುಭವಿಗಳು 60,000 ಹಣ ಕೂಡ ಕಟ್ಟಿದ್ರು. ಆದರೆ ಹಣ ಕಟ್ಟಿ ವರ್ಷಗಳೇ ಉರುಳಿದ್ರು, ನಿವೇಶನ ಮಾತ್ರ ನಿರ್ಮಾಣವಾಗಿಲ್ಲ. ಇದರಿಂದ ಹೊಸ ಮನೆಗಳ ಕನಸು ಕಾಣುತ್ತಿದ್ದ ಜನರಿಗೆ ಮಾತ್ರ ನಿರಾಸೆಯಾಗಿದೆ. ಇದರಿಂದ ಬಡ ವರ್ಗದ ಜನರು ವಸತಿ ಸೌಕರ್ಯಗಳಿಲ್ಲದೆ ನಗರ ಪ್ರದೇಶದಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ದಯವಿಟ್ಟು ನಾವು ಬೇಗ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಂತೀವಿ, ಸರ್ಕಾರಕ್ಕೂ ಕೇಳ್ತಿದ್ದೀವಿ. ಆಮೇಲೆ ಹೋಗಿ ಕೇಳಿದರೆ ಈಗಾಗುತ್ತೆ ಆಗಾಗುತ್ತೆ, ಇನ್ನೇನು ಆಗ ಮೂಮೆಂಟಲ್ಲಿದೆ, ಮುಗ್ದೋಯ್ತು ಅಂತಾರೆ. ಅಲ್ಲಿ ಹೋಗಿ ಕೇಳಿದರೆ ಇನ್ನು 1% ಆಗೇ ಇಲ್ಲ ಸರ್ ಅಲ್ಲಿ ಮನೆಗಳು. ದಯವಿಟ್ಟು ಈ ಸರ್ಕಾರ ಇದನ್ನು ಸ್ವಲ್ಪ ಗಮನಕ್ಕೆ ತಗೊಂಡು ಈ ವಿಷಯದ ಬಗ್ಗೆ ನಮ್ಮಂಥ ಬಡ ಕುಟುಂಬದವರಿಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ. ಇನ್ನು ಒಟ್ಟು 15 ಎಕರೆಯಲ್ಲಿ ಮನೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿತ್ತು. ಆದರೆ ಇದುವರೆಗೂ 1001 ಮನೆಗಳ ಪೈಕಿ 150 ಮನೆಗಳು ಮಾತ್ರ ಪೂರ್ಣಗೊಂಡಿವೆ. ಅಲ್ಲದೆ 850 ಮನೆಗಳ ಕಾಮಗಾರಿ ಫೌಂಡೇಶನ್ ಹಂತದಲ್ಲೇ ಉಳಿದಿದ್ದು, ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿಯಾಗದೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಕಾರಣ ಕೇಳಿದರೆ ಫಂಡ್ ಇಲ್ಲ, ಹಣ ಬಂದಿಲ್ಲ ಅಂತೇಳಿ ಗುತ್ತಿಗೆದಾರ ಹೇಳ್ತಾನೆ. ಆದರೆ ಬಡವರು ಸುಮಾರು 1,500 ಜನ ವಂತಿಗೆಯನ್ನು ಕಟ್ಟಿದ್ದಾರೆ. ಆ ವಂತಿಗೆ ಕಟ್ಟಲಿಕ್ಕೆ ಸುಮಾರು ಅವರು ಬಡ್ಡಿ ತಂದು ಏನೋ ಬಾಡಿಗೆ ಉಳಿಯುತ್ತೆ, ಬಡವರು ಬದುಕುವುದು, ನಾವು ಬದುಕು ಕಟ್ಟಿಕೊಳ್ಳೋಣ ಅಂತ ಹೇಳಿ ಒಂದು ಆಶಾಭಾವನೆಯಲ್ಲಿ ವಂತಿಗೆಯನ್ನು ಕಟ್ಟಿದ್ದಾರೆ. ವಂತಿಗೆಯನ್ನು ಕಟ್ಟಿ ಕಾಯ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಆಗಲಿ, ಈ ಜಿಲ್ಲಾಡಳಿತ ಆಗಲಿ ಇದುವರೆಗೂ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಬಡವರಿಗೆ ಸೂರು ಕೊಡ್ತಾ ಇಲ್ಲ. ಸುಮಾರು 4ರಿಂದ 5 ವರ್ಷ ಆಗ್ತಾ ಬಂತು. ಒಟ್ಟಾರೆ ಬಡವರ್ಗದ ಜನರಿಗೆ ಆಸರೆಯಾಗಬೇಕಿದ್ದ ಚಿತ್ರದುರ್ಗ ನಗರಸಭೆ ಕೂಡ ಕಣ್ಮುಚ್ಚಿ ಕುಳಿತಿದ್ದು G+2 ಮನೆ ನಿರ್ಮಾಣ ಕಾಮಗಾರಿ ಕುಂಠಿತವಾಗಿದೆ. ಇದರಿಂದ ಫಲಾನುಭವಿಗಳು ಮಾತ್ರ ದಿಕ್ಕು ತೋಚದಂತಾಗಿದ್ದಾರೆ. ಇನ್ನಾದರೂ ಸರ್ಕಾರ ಕೂಡಲೇ ಅಪಾರ್ಟ್ಮೆಂಟ್ ಕಾಮಗಾರಿ ಮುಗಿಸಿ ಬಡ ಜನರಿಗೆ ಮನೆ ನೀಡಲಿ ಅನ್ನೋದು ನಮ್ಮ ಆಶಯ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.